ನಮಸ್ಕಾರ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ. ತಮಿಳುನಾಡು ಒಳಗೆ ವಿಜಯ್ ದಳಪತಿ ಅವರು CM ಆಗಿದಾರಂತ ಎಲ್ಲರೂ ಖುಷಿ ಪಡುವಾಗ ಅದ ತಮಿಳುನಾಡಿನ ಒಬ್ಬ ಆಕ್ಟರ್ದ ಶಾಕಿಂಗ್ ವಿಷಯ ಹೊರಗೆ ಬಂದೈತಿ. ಇಲ್ಲೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ತಮಿಳು ನಟ ಜಯಂ ರವಿ ಇತ್ತೀಚೆಗೆ ತಮ್ಮ ವೈಯಕ್ತಿಕ ಬದುಕಿನ ಏರುಪೇರುಗಳಿಂದಾಗಿ ಸುದ್ದಿಯಲ್ಲಿದ್ದಾರೆ. ಪತ್ನಿ ಆರತಿಯಿಂದ ದೂರವಾಗಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರುವ ಅವರು ಚೆನ್ನೈನಲ್ಲಿ ಭಾವುಕ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ತಮಗೆ ಅಧಿಕೃತವಾಗಿ ವಿಚ್ಛೇದನ ಸಿಗುವವರೆಗೂ ಸಿನಿಮಾಗಳಲ್ಲಿ ನಟನೆ ಮಾಡುವುದಿಲ್ಲ ಎಂದು ಘೋಷಣೆ ನೀಡಿರುವ ರವಿ, ಕಳೆದು ಹೋದ ತಮ್ಮ ನೆಮ್ಮದಿ ಮತ್ತು ಗೌರವವನ್ನು ಮರಳಿ ಪಡೆಯಲು ಹೋರಾಡ್ತಾ ಇರುವುದಾಗಿ ಹೇಳಿದ್ದಾರೆ. ಕಳೆದ 14 ವರ್ಷಗಳಿಂದ ತಮ್ಮನ್ನ ಮನೆಯಲ್ಲಿ ಗುಲಾಮನಂತೆ ನಡೆಸಿಕೊಳ್ಳಲಾಗ್ತಾ ಇತ್ತು ಎಂದು ಆಕ್ರೋಶವನ್ನು ಹೊರಹಾಕಿರುವ ಅವರು, ಸದ್ಯ ತಮಗೆ ಮಕ್ಕಳನ್ನ ನೋಡಲು ಸಹ ಬಿಡ್ತಾ ಇಲ್ಲ ಮತ್ತು ಅವರನ್ನ ಬಾಡಿಗಾರ್ಡ್ಗಳ ಕಾವಲಿನಲ್ಲಿ ಶಾಲೆಗೆ ಕಳಿಸಲಾಗ್ತಾ ಇದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇವರು ತಮಿಳುನಾಡಿನ ಒಬ್ಬ ಆಕ್ಟರ್ ರವಿ ಮೋಹನ್ ಅಂತ. ಇವರು 16 ವರ್ಷ ಆಯ್ತು ಮದುವೆಯಾಗಿ. ಮೊನ್ನೆ ಚೆನ್ನೈ ಒಳಗ ಒಂದು ಪ್ರೆಸ್ ಕಾನ್ಫರೆನ್ಸ್ ಒಳಗ ರವಿ ಅವರು ಹೇಳ್ತಾರ, ಇನ್ನು ಮುಂದೆ ನನ್ನ ಡಿವೋರ್ಸ್ ಆಗೋ ತನಕನೂ ನಾ ಯಾವುದೇ ಮೂವಿ ಮಾಡುದಿಲ್ಲ ಅಂತ. ರವಿ ಅವರು ಎದ್ರ ಸಂಬಂಧ ಡಿವೋರ್ಸ್ ತಗೊಳಕತ್ತಾರಪ್ಪ ಅಂತಂದ್ರೆ, ಅವ್ರ ಹೆಂಡತಿ ಮತ್ತು ಅವ್ರ ಹೆಂಡತಿ ತಾಯಿ ಅವರಿಗೆ ಒಬ್ಬ ಗುಲಾಮನ್ ತರ ಯೂಸ್ ಮಾಡ್ಕೊಂಡ್ರಂತ. ಮತ್ತು ಅವರಿಗೆ 2 ಮಕ್ಕಳದಾರಂತ. ಅವ್ರ ಮಕ್ಕಳಿಗೆ ಸಹ ಇವ್ರ ಭೇಟಿ ಆಗಕ್ಕೆ ಬಿಡಂಗಿಲ್ಲಂತ. ಅವ್ರ ಮಕ್ಕಳ ಜೊತೆ ಬಾಡಿ ಗಾರ್ಡ್ಸ್ ನ ಇಟ್ಟಿರ್ತಾರಂತೆ. ಯಾವುದೇ ಕಾರಣಕ್ಕೂ ರವಿ ಅವರಿಗೆ ತನ್ನ ಮಕ್ಕಳಿಂದ ಭೇಟಿ ಆಗ್ಬಾರ್ದಂತೇಳಿ ರವಿ ಮೋಹನ್ ಅವರು ಈ ವಿಷಯನ ಪ್ರೆಸ್ ಕಾನ್ಫರೆನ್ಸ್ ಒಳಗ ಬಿಕ್ಕಿ ಅತ್ತ ಹೇಳಿ. ಯೋಚನೆ ಮಾಡ್ರಿ, ಒಬ್ಬ ಮನುಷ್ಯಗ ಗುಲಾಮನ್ ತರ ಯೂಸ್ ಮಾಡ್ಕೊಂಡು ಆಮೇಲೆ ತನ್ನ ಮಕ್ಕಳಿಗೆನ ಭೇಟಿ ಆಗಾಕ ಕೊಡ್ಲಿಲ್ಲ ಅಂದ್ರೆ ಹೆಂಗ ಅನ್ಸುತ್ತೆ. ಅದರ ಸಂಬಂಧ ಇವ್ರ ತನ್ನ ಹೆಂಡತಿಗೆ ಡಿವೋರ್ಸ್ ಕೊಡ್ಬೇಕಂತ ನಿರ್ಧಾರ ಮಾಡಿದಾರೆ. ಇನ್ನು ಮುಂದೆ ಕೋರ್ಟ್ ಏನ್ ನಿರ್ಧಾರ ಕೊಡುತ್ತಂತೇಳಿ ನೋಡೋಣ. ಇದೇ ತರ ಟ್ರೆಂಡಿಂಗ್ ಟಾಪಿಕ್ಸ್ ಮೇಲೆ ವಿಡಿಯೋ ನೋಡಕ್ಕೆ ಫಾಲೋ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.